ಚಾಮರಾಜಪೇಟೆ ಇತಿಹಾಸದಲ್ಲಿ ಮೊದಲನೆಯ ಬಾರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಆದಿಜಾಂಬವ ಯುವ ಬ್ರಿಗೇಡ್ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಸ್ಮರಣಾರ್ಥ ಹಾಗೂ ಬಾಬೂಜಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಅಗ್ರಗಣ್ಯ ವ್ಯಕ್ತಿಗಳ ಆಗಮನ. ಕರ್ನಾಟಕ ಸರ್ಕಾರದ ಅಗ್ರಗಣ್ಯ ಸಚಿವರ ಮೆಚ್ಚುಗೆ. ಇದೇ ತಿಂಗಳು ಸೆಪ್ಟೆಂಬರ್ 25ರಂದು ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ನಾನು ಜೈ ಭೀಮ್ಗಳನ್ನ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಆದಿಜಾಂಬವ ಯುವ ಬ್ರಿಗೇಡ್ ಕರ್ನಾಟಕ ಬೆಂಗಳೂರು ಜಿಲ್ಲಾ ಘಟಕದ ವತಿಯಿಂದ ಇದೇ ತಿಂಗಳು 25ನೇ ತಾರೀಕಿನಿಂದ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇದು ಐತಿಹಾಸಿಕವಾದ ಕಾರ್ಯಕ್ರಮ ಅಂತ ಹೇಳೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಯಾಕೆಂತ ಹೇಳಿದ್ರೆ ಸೂರ್ಯನಾರಾಯಣ ಅವರು ಇರ್ಬೋದು, ಚೇತನ್ ಅವರು ಇರ್ಬೋದು, ಪ್ರತಾಪ್ ಅವರು ಇರ್ಬೋದು, ರಾಮಚಂದ್ರ ಅವರು ಇರ್ಬೋದು, ಆ ತಂಡ ಏನಿದೆ ಅವರೆಲ್ಲ ಈಗಾಗಲೇ ಬಂದು ನನ್ನನ್ನು ಸಂಪರ್ಕ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ ಅಂತ ಹೇಳಿ ನಾನು ಹೇಳಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಕೆಲವೊಬ್ಬ ಸಮುದಾಯದಲ್ಲಿ ಜಗಜೀವನ್ ರಾಮ್ ಅವರ ಕುರಿತಂತೆ ಕೆಲವು ವಿಷಯಗಳು ಅವು ಅಸ್ಪಷ್ಟವಾಗಿ ಜನರಿಗೆ ಗೊತ್ತಿದೆ. ಆದರೆ ಇಂತಹ ಕಾರ್ಯಕ್ರಮ ಮಾಡೋದ್ರಿಂದ ತಿಳಿದಂತಹ ವಿದ್ವತ್ಪೂರ್ಣವಾದ ವ್ಯಕ್ತಿಗಳು ಬಂದು ಅವರು ಪ್ರಬುದ್ಧವಾದ ತಮ್ಮ ಆಲೋಚನೆಗಳನ್ನು ಯುವ ಜನರಿಗೆ ಹೇಳೋದ್ರಿಂದ ಶಕ್ತಿ ತುಂಬಿದ ಹಾಗೆ ಆಗ್ತದೆ. ಅದರ ಜೊತೆಗೆ ವಿಶ್ವಮಾನ್ಯರಾಗಿರ್ತಕ್ಕಂತಹ ವಿಶ್ವ ದಾಖಲೆ ಆಗಿರ್ತಕ್ಕಂತಹ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯ ಹರಿಕಾರ ಅಂತ ಹೇಳಿ ಇವತ್ತು ವಿಶ್ವದೆಲ್ಲ ಗುರುತಿಸ್ತಾರೆ. ಅವರು ದಾಖಲೆ ಮಾಡಿದ್ದಾರೆ. ಸಂವಿಧಾನ ರಚನೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವರ ಸಮಿತಿಯನ್ನು ರಚನೆ ಮಾಡುವಾಗ ಆ ಸಂವಿಧಾನದಲ್ಲಿ ಕೂಡ ಪಾತ್ರ ವಹಿಸಿದಂಥವರು ಬಾಬು ಜಗಜೀವನ್ ರಾಮ್. ಸಂವಿಧಾನದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಪಾತ್ರ ಇದೆ ಅಂತ ಹೇಳಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಇಬ್ಬರು ಒಟ್ಟಿಗೆ ಸೇರಿ 5 ಸಮಿತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಬಾಬು ಜಗಜೀವನ್ ರಾಮ್ ಅವರ ಕೃತಿಯ ಬಗ್ಗೆ ನಾನು ಏನೆಲ್ಲ ಕೇಳಿದ್ದೆ ಅದೆಲ್ಲವನ್ನು ನಾನು ಒಂದು ಪುಸ್ತಕವನ್ನು ರಚನೆ ಮಾಡಿದ್ದೀನಿ. ಬಾಬು ಜಗಜೀವನ್ ರಾಮ್ ಅವರ ಸುಪುತ್ರಿ ಸ್ಪೀಕರ್ ಆಫ್ ಇಂಡಿಯಾ ಮೀರಾ ಕುಮಾರ್ ಅವರು ಬಂದು 2 ತಿಂಗಳ ಹಿಂದೆ 107 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಶಂಕುಸ್ಥಾಪನೆ ಮಾಡಿದ್ದವರೇ, ಭವನವನ್ನು ಉದ್ಘಾಟನೆ ಮಾಡಿದ್ದವರೇನೆ. ಅಂತಹ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ವಿಶ್ವ ದಾಖಲೆಯ ಸೋಲಿಲ್ಲದ ಸರದಾರ ಬಾಬು ಜಗಜೀವನ್ ರಾಮ್ ಅಂತಕ್ಕಂತಹ ನನ್ನ ಕೃತಿಯನ್ನು ಅಲ್ಲಿ ಜಗಜೀವನ್ ರಾಮ್ ಅವರ ಸುಪುತ್ರಿ ಆ ಕೃತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಅಂತಹ ಒಂದು ವಿಶಿಷ್ಟವಾದ ವ್ಯಕ್ತಿ. ನಾವು ಸುಮಾರು 15 ಪೋರ್ಟ್ಫೋಲಿಯೋದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಜವಾಬ್ದಾರಿಯಿಂದ ತಮ್ಮ ಇಲಾಖೆಯ ಕೆಲಸಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗಾಗಿ ಕಾನೂನುಗಳನ್ನು ರಚನೆ ಮಾಡಿದ್ದಾರೆ. ಇವತ್ತು ನಾವು ಮಹಿಳೆಯರು ಸಂವಿಧಾನದ ಅನುಷ್ಠಾನ ಮಾಡಿದವರು, ಸಂವಿಧಾನ ರಚನೆಕಾರರು ಯಾರಿದ್ದಾರೆ ಅವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದಾಗ ರಾಷ್ಟ್ರ ಮಟ್ಟದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಕುರಿತಂತೆ ವಿಚಾರ ಸಂಕಿರಣ ಆಗ್ಬೋದು, ಕಾರ್ಯಾಗಾರಗಳಾಗ್ಬೋದು, ಕಾರ್ಯಕ್ರಮಗಳಾಗ್ಬೋದು, ಇವು ಪ್ರತಿಯೊಂದು ಮನೆಗಳಲ್ಲೆಲ್ಲ ನಾವು ಇವ್ರ ಬಗ್ಗೆ ತಿಳ್ಕೊಳ್ಳೋ ಅಗತ್ಯ ಇದೆ. ಹಾಗಾಗಿ ಜಿಲ್ಲಾ ಘಟಕದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಆದಿಜಾಂಬವ ಯುವ ಬ್ರಿಗೇಡ್ ಕರ್ನಾಟಕದವರು ಇಂತಹ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅರ್ಹ ವ್ಯಕ್ತಿಗಳನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಇಂತಹ ಒಂದು ವಿಭಿನ್ನ ವಿಶಿಷ್ಟ ಹಾಗೂ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ಅವರಿಗೆ ಶುಭವನ್ನು ಕೋರ್ತೀನಿ.